ನೋಡಿ, ಲಾಡ್ಜ್ನಲ್ಲಿ ಅನುಮಾನಾಸ್ಪದವಾಗಿ ಯುವಕ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಪೊಲೀಸರಿಂದ ತಕ್ಷಿತ್ ಗರ್ಲ್ ಫ್ರೆಂಡ್ನ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಇಬ್ಬರು ಮನೆಯಲ್ಲಿ ಸುಳ್ಳನ್ನ ಹೇಳ್ಕೊಂಡು ಬಂದಿದ್ದು ನಿಜ ಅಂತ ಹೇಳಿ ಪ್ರೇಯಸಿ ಹೇಳ್ತಾ ಇದ್ದಾರೆ. ಅಕ್ಟೋಬರ್ 9ರಂದು ಬೆಂಗಳೂರಿನ ಮಡಿವಾಳದಲ್ಲಿ ಚೆಕ್ ಇನ್ ಆಗಿದ್ವಿ. ಖಾಸಗಿ ಹೋಟೆಲ್ನಲ್ಲಿ ರೂಮ್ ಮಾಡಿ 6 ದಿನ ಜೊತೆಗೆ ಇದ್ವಿ. ವೈಯಕ್ತಿಕ ಸಮಸ್ಯೆಗಳಿಂದ ಕಳೆದ ಗುರುವಾರ ಅಲ್ಲಿಂದ ನಾನು ಹೊರಟೆ ಅಂತ ಹೇಳಿ ಗರ್ಲ್ ಫ್ರೆಂಡ್ ಹೇಳ್ತಾ ಇದ್ದಾರೆ. ತಕ್ಷಿತ್ ಗರ್ಲ್ ಫ್ರೆಂಡ್ ಬುಧವಾರ ಆನ್ಲೈನ್ನಲ್ಲಿ ಊಟ ತರಿಸ್ಕೊಂಡಿದ್ವಿ. ಇಬ್ಬರಿಗೂ ಹೊಟ್ಟೆ ನೋವು ಕಾಣಿಸ್ಕೊಂಡಿತ್ತು. ಟ್ಯಾಬ್ಲೆಟ್ನ ಕೂಡ ನಾವು ತೆಗೆದುಕೊಂಡಿದ್ವಿ. ತಕ್ಷಿತ್ 1 ದಿನ ನಂತರ ಬರ್ತೇನೆ ಅಂತ ಹೇಳಿದ್ದ. ಅದಕ್ಕೆ ನಾನು ಅಲ್ಲಿಂದ ಹೊರಟೆ. ಶುಕ್ರವಾರ ನಾನು ಕರೆ ಮಾಡಿದಾಗ ಕರೆಯನ್ನ ಅವರು ಸ್ವೀಕಾರ ಮಾಡಲಿಲ್ಲ. ಲಾಡ್ಜ್ ಸಿಬ್ಬಂದಿಗೆ ಕರೆ ಮಾಡಿ ಮಾಹಿತಿಯನ್ನು ನಾನು ತಿಳಿಸಿದೆ. ಲಾಡ್ಜ್ನವರು ತಿಳಿಸಿದಾಗ ನನಗೆ ಮಾಹಿತಿ ಗೊತ್ತಾಗಿದ್ದು. ಪೊಲೀಸರು ಕರೆ ಮಾಡಿದ್ದಕ್ಕೆ ಮಾರನೇ ದಿನವೇ ಬಂದೆ. ನಾನೇ ಲಾಡ್ಜ್ಗೆ ಮತ್ತು ಊಟಕ್ಕೆಲ್ಲ ಹಣವನ್ನು ಪೇ ಮಾಡ್ತಾ ಇದ್ದೆ. ಎಲ್ಲ ವಿಚಾರವನ್ನು ಪೊಲೀಸರ ಮುಂದೆ ಇದೀಗ ಯುವತಿ ಹೇಳಿಕೊಂಡಿದ್ದಾರೆ. ಬಟ್ ಆದರೆ ಈ ಒಂದು ಏನು ಆತ್ಮಹತ್ಯೆನೋ ಕೊಲೆನೋ ಅನ್ನೋದು ತನಿಖೆಯ ನಂತರ ಎಲ್ಲವೂ ಕೂಡ ಹೊರಬರಬೇಕಾಗಿದೆ. ರಿಪೋರ್ಟ್ ಬರಬೇಕು. ರಿಪೋರ್ಟ್ ಬಂದ ನಂತರ ಕೊಲೆನೋ ಅಥವಾ ಅಕಸ್ಮಾತ್ ಅವ್ರಿಗೇನಾದರೂ ಹೃದಯಾಘಾತ ಆಗಿದೆಯೋ ನೋಡಬೇಕು.